ನ್ಯೂಡಾ ಚೇರ್ಮನ್ ಆಗಿರುವಂಥ ಹಮೀಮ್ ನಿಯಾಜ್ ಅವರೀಗ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಹಮೀಮ್ ಅವರೀಗ ಈ ಒಂದು ಕಾರ್ಯ ಭರದಿಂದ ಸಾಗ್ತಾ ಇದೆ, ಹಿಮಾಮ್ ಅವರೀಗ ಭರದಿಂದ ಕಾರ್ಯ ಸಾಗ್ತಾ ಇದೆ, ಯಾವಾಗ ಅಳವಡಿಸ್ಬೋದು, ಏನು ಮಾಹಿತಿ ಈಗ ನಮ್ಗೆ ಕೊಡ್ತೀರಿ? ಈಗ ಸತತವಾಗಿ ಆದಾಗಲಿಂದ ಡ್ರಾಯಿಂಗ್ ಬಂದಾಗಲಿಂದ ನಮ್ಮ ಹಿಂದೂಸ್ತಾನ್ ಇಂಜಿನಿಯರಿಂಗು ಮತ್ತು ನಾರಾಯಣ ಸ್ವಾಮಿ ಇಂಜಿನಿಯರಿಂಗ್ ಅವರು ಇಬ್ಬರು ಕಲಿತು ಒಂದು ಅದು ಏನು ಕ್ಲಸ್ಟರ್ ಗೇಟನ್ನು ಭಾಗವಾಗಿ ಮಾಡಿ ಅಲ್ಲಿ ಕೂಡ ಕೆಲಸ ಸಾಗ್ತಾ ಇದೆ. ಇಲ್ಲಿ ಕೂಡ ಐತಲ್ಲ, ಅವರು ಕೂಡ ಸತತವಾಗಿ ಸುಮಾರು ಒಂದು 18 ತಾಸು ಡೈಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆಲ್ಲ ಮಾತಾಡಿದಾಗ ಅವರು ಇವತ್ತು ಸಾಯಂಕಾಲ ಮಟ್ಟಿಗೆ ಎಲ್ಲ ಗೇಟ್ಗಳು ರೆಡಿ ಆಗ್ತೈತೆ. ವೆಲ್ಡಿಂಗ್ ಸಣ್ಣ ಪುಟ್ಟ ಇದ್ರೆ ಕೂಡ ಬೆಳಿಗ್ಗೆ ಮಟ್ಟಿಗೆ ಎನಿ ಕಾಸ್ಟ್ ನಾವು ಇಲ್ಲಿಂದ ಐತಲ್ಲ ಅದು ನಾವು ಟಿ ಬಿ ಡ್ಯಾಮ್. ಹಿಮಾಮ್ ಅವರ ನಿಮ್ಮ ಪ್ರಕಾರ ಈಗ 5 ಎಲಿಮೆಂಟ್ಸ್ಗಳಲ್ಲಿ ಈಗ ನಾವು ಕಂಡಂತೆ ಈಗ ಒಂದು ಎಲಿಮೆಂಟ್ ಸಿದ್ಧವಾಗ್ತಾ ಇದೆ, ಇಲ್ಲಿ 2 ಎಲಿಮೆಂಟ್ಗಳು. ಈಗ ಒಂದು ಎಲಿಮೆಂಟ್ ರೆಡಿ ಆಗ್ತದೆ, ಅದನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗುತ್ತೆ. ಒಂದು ವೇಳೆ ಶಿಫ್ಟ್ ಮಾಡಿದ್ರು ಕೂಡ ಅಲ್ಲಿ ತಾತ್ಕಾಲಿಕವಾಗಿ ಅಳವಡಿಸೋ ಕಾರ್ಯ ಆದ್ರೂ ಕೂಡ ನೀರನ್ನ ಖಾಲಿ ಮಾಡಲೇಬೇಕು. ಈಗ ಅದೈತಲ್ಲ ಟೆಕ್ನಿಕಲಿ ನಾಯ್ಡು ಸಾರು ಅವರು ಹೈದ್ರಾಬಾದ್ಲಿಂದ ಬಂದಿದಾರ, ಇವರು ಕೂಡ ಐತಲ್ಲ ಪ್ರಯತ್ನ ಒಂದೊಂದು ಎಲಿಮೆಂಟ್ ಅಲ್ಲಿ ತೊಗೊಂಡೋಗಿ ಅದಕ್ಕೆ ಹಂಗೆ ಅಳವಡಿಸ್ಕಾಗ್ತೈತೆ ಅಂತೇಳಿ ಟೆಕ್ನಿಕಲಿ ಒಂದು ಎಲ್ಲ ಏನೇನು ಅದಕ್ಕೆ ವ್ಯವಸ್ಥೆ ಬೇಕು ಅದು ಪ್ರಯತ್ನ ಮಾಡ್ತಿದ್ದಾರೆ. ಹಂಗೇನು ಇದ್ದರೆ ಮತ್ತದು ಮುಂದೆ ಐತಲ್ಲ ಅದಕ್ಕೆ ಮತ್ತೆ ನಿರ್ಧಾರ ಎಲ್ಲ ಅಧಿಕಾರಿಗಳು ಮತ್ತು ಟೆಕ್ನಿಕಲ್ ಟೀಮ್ ನಿರ್ಧಾರ ತೊಗೊತಾರೆ. ಬಟ್ ಇವ್ರು ಪ್ರಯತ್ನ ನಡೆಸಿದ್ದಾರೆ. ಈಗ ಹಿಮಾಮ್ ಅವರ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಒಂದಷ್ಟು 2 ಎಲಿಮೆಂಟ್ಗಳು ರೆಡಿ ಆಗುತ್ತೆ, ನಾಳೆ ಬೆಳಗ್ಗೆ ಅದನ್ನು ಹಂತವಾಗಿ ಅದನ್ನು ಅಳವಡಿಸುವಂತ ಕಾರ್ಯವನ್ನ ಕೂಡ ಆರಂಭ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ.
ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದ ಬಳಿಕ ಈಗ ತಾತ್ಕಾಲಿಕವಾಗಿ ಅಲ್ಲಿ ಮತ್ತೊಂದು ಗೇಟ್ ಅನ್ನ ಅಳವಡಿಸುವ ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. ಹಾಗಾಗಿ ಅಲ್ಲಿ ಗೇಟ್ ಅನ್ನ ಅಳವಡಿಸೋದಕ್ಕೆ ತಾತ್ಕಾಲಿಕವಾದಂತ ಗೇಟ್ ಅನ್ನ ನಿರ್ಮಾಣವನ್ನ ಮಾಡಲಾಗ್ತಾ ಇರುವಂತಹ ಒಂದು ಜಾಗಕ್ಕೆ ಬಂದು ನಾವು ಇಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಈಗ ನನ್ನ ಹಿಂಭಾಗದಲ್ಲಿ ಈಗ ಒಂದು ಎಲಿಮೆಂಟ್ ಅನ್ನ ಎತ್ತುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ. ಈ ಎಲಿಮೆಂಟ್ ಆಲ್ಮೋಸ್ಟ್ 75% ಮುಕ್ತಾಯ ಆಗಿದೆ. ಇದೇ ರೀತಿಯಾಗಿ 5 ಎಲಿಮೆಂಟ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. 5 ಎಲಿಮೆಂಟ್ಗಳನ್ನ ಹಂತ ಹಂತವಾಗಿ ಡ್ಯಾಮ್ನ ಬಳಿ ತೆಗೆದುಕೊಂಡು ಹೋಗಿ ಆ 19ನೇ ಗೇಟ್ ನಲ್ಲಿ ಇದನ್ನ ಅಳವಡಿಸುವಂತ ಕೆಲಸಗಳಾಗುತ್ತೆ. ಪ್ರಮುಖವಾಗಿ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಈಗ ಈ ಒಂದು ತಾತ್ಕಾಲಿಕವಾದಂತ ಗೇಟ್ ನ ಒಂದು ಎಲಿಮೆಂಟ್ ಅನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇದೇ ರೀತಿಯಾಗಿ ಒಟ್ಟು 5 ಎಲಿಮೆಂಟ್, ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ 2 ಎಲಿಮೆಂಟ್ ಗಳನ್ನ ಸಿದ್ಧಪಡಿಸಿದ್ರೆ, ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಇನ್ನುಳಿದ 3 ಎಲಿಮೆಂಟ್ ಗಳನ್ನ ಕೂಡ ಸಿದ್ಧಪಡಿಸಲಾಗುತ್ತೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇಲ್ಲಿ ಒಂದು ಎಲಿಮೆಂಟ್ ಸಿದ್ಧವಾಗ್ತಾ ಇದೆ. ನಾರಾಯಣ ಇಂಜಿನಿಯರಿಂಗ್ ವರ್ಕ್ ಅಲ್ಲಿ ಈಗ ಆಲ್ರೆಡಿ ಒಂದು ಎಲಿಮೆಂಟ್ ಮುಕ್ತಾಯದ ಹಂತಕ್ಕೂ ಕೂಡ ಬಂದಿದೆ. 2 ಎಲಿಮೆಂಟ್ ಗಳನ್ನ ಇವತ್ತು ಸಂಜೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇವತ್ತು ಸಂಜೆ ಅದನ್ನ ಡ್ಯಾಮ್ನತ್ತ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಈ ಒಂದು ಎಲಿಮೆಂಟ್ ನ ಉದ್ದವನ್ನ ಗಮನಿಸೋದಾದ್ರೆ 60 ಅಡಿ ಉದ್ದ ಇರುತ್ತೆ, ಜೊತೆಗೆ 4 ಅಡಿ ಎತ್ತರವಿರುತ್ತೆ. ನೋಡಿ, ಈಗ 4 ಅಡಿ ಎತ್ತರ ಇದೆ. ಈಗ ಇದೇನಿದೆ ಇದು ಸುಮಾರು 12 ಮೀಟರ್ ಉದ್ದ ಇರುವಂಥದ್ದು. ಇದಕ್ಕೆ ಇನ್ನೂ ಒಂದಷ್ಟು ಉದ್ದ ಎಲಿಮೆಂಟ್ ಅನ್ನ ಅಳವಡಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿಂದ ಒಂದಷ್ಟು ಉದ್ದ ಎಲಿಮೆಂಟ್ ಅನ್ನ ಅಳವಡಿಸಲಾಗುತ್ತೆ. ಇದನ್ನ ಇಲ್ಲಿಂದ ಆ ಡ್ಯಾಮ್ ನತ್ತ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನ ಜೋಡಿಸಿ ಒಂದೊಂದು ಗೇಟ್ ಗಳನ್ನ ಕೂಡ ಅಂದ್ರೆ ಹಂತ ಹಂತವಾಗಿ ಎಲಿಮೆಂಟ್ ಗಳನ್ನ ಅಲ್ಲಿ